ಆತ್ಮೀಯ ವಿದ್ಯಾರ್ಥಿನಿಗೆ ಎಲ್ಲರಿಗೂ ರವಿ ಟ್ಯೂಷನ್ ಕ್ಲಾಸಿನ ಶುಭಾಶಯಗಳು. ಮೊಬೈಲ್ ನಂಬರ್ 9448441997. ಈ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡ್ರಿ. ಸಬ್ಸ್ಕ್ರೈಬ್ ಒತ್ತಿ ಅದು ಬೆಲ್ ಬಟನ್ ಒತ್ತಿರಿ. 8ನೇ ತರಗತಿ 9ನೇ ತರಗತಿ 10ನೇ ತರಗತಿಯವರಿಗೆ ಅನುಕೂಲವಾಗಲೆಂದು ರೇಖಾಗಣಿತ ಮೂಲಕಗಳು ಎಲ್ಲರಿಗೂ ಅನುಕೂಲ ಆಯಿತು. ರೇಖಾಗಣಿತ ಮೂಲಕಗಳು ಇವುಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದ್ರೆ ನಿಮ್ಮನ್ನು ಅಲ್ಲಿ ಪುಸ್ತಕದನ್ನು ಬಿಡಿಸೋ ಪ್ರಾಬ್ಲಮ್ಗೆ ಸರಿಯಾಗಿ ರೀಸನ್ ಕೊಡಬೇಕಾಗ್ತದೆ. ಅವು ಈಜಿ ಆಗ್ತೈತಿ. ಇದೇನಪ್ಪ ಅಂದರೆ ಇದು XY ಏನಿದು ಛೇದಕ ರೇಖೆ, XY ಛೇದಕ ರೇಖೆ. ಇದು ಸಮಾಂತರ ಚಿಹ್ನೆ AB ಸಮಾಂತರ CD ಸಮಾಂತರ ಚಿಹ್ನೆ. ಒಂದು ಸಮಾಂತರ ರೇಖೆಯನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ 8 ಕೋನಗಳು ಉಂಟಾಗುತ್ತವೆ. ಸಮಾಂತರ ಸರಳ ರೇಖೆ ಛೇದಕ ರೇಖೆ 8 ಕೋನ ಉಂಟಾಗ್ತವೆ. ಹೆಂಗಪ್ಪ ಅಂದ್ರೆ ಅದೇ ಬರ್ತೀನಿ. ಒಂದು ಸಮಾಂತರ ಸರಳ ರೇಖೆಯನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ 8 ಕೋನ ಉಂಟಾಗುತ್ತವೆ. ಕೋನ 1, ಕೋನ 2, ಕೋನ 3, ಕೋನ 4, 5, 6, 7, 8. ಇದರಲ್ಲಿ ಏನು ಬರ್ತದೆ, ಹೊರ ಕೋನಗಳು ಅಂತ ಬರ್ತದೆ. ಹೊರ ಕೋನಗಳು ನೋಡಪ್ಪ, 1 ಕೋನ 2 ಕೋನ 7 ಕೋನ 8 1 2 7 8 ಇವುಗಳಿಗೆ ಅಂತರ ಹೊರ ಕೋನಗಳು. ಈಗ ಒಳ ಕೋನಗಳು ಕೋನ 3 ಕೋನ 4 ಕೋನ 6 ಕೋನ 5 ಕೋನ 3 4 5 6 ಏನಪ್ಪ ಒಳ ಕೋನಗಳು. ಮುಂದೇನು ಬರ್ತದೆ ನಿಮ್ಗೆ, ಅನುರೂಪ ಕೋನಗಳು. ಛೇದಕ ರೇಖೆಯ ಒಂದೇ ಪಕ್ಕದಲ್ಲಿ ಒಂದು ಕೋನ ಬಿಟ್ಟು ಇನ್ನೊಂದು ಕೋನವನ್ನು ಅನುರೂಪ ಕೋನಗಳೆಂದು ಕರೆಯುತ್ತಾರೆ. ಅನುರೂಪ ಕೋನಗಳು ಯಾವಾಗಲೂ ಸಮವಾಗಿರುತ್ತವೆ. ಚಿತ್ರದಲ್ಲಿ ನೋಡಿ, ಕೋನಿಯ ಒಂದೇ ಛೇದಕ ರೇಖೆ ಒಂದೇ ಪಕ್ಕದಲ್ಲಿ ಒಂದು ಕೋನ ಬಿಟ್ಟು ಇನ್ನು ಒಂದು ಕೋನ ಬಿಡಬೇಕು, 4 ಬಿಡಬೇಕು. ಕೋನ 2 = ಕೋನ 5, ಕೋನ 4 = ಕೋನ 8, ಈ ಕಡೆ ಕೋನ 1 = ಕೋನ 6, ಕೋನ 3 = ಕೋನ 7. ಅನುರೂಪ ಕೋನಗಳು ಏನಿರ್ತಪ್ಪ ಅಂದ್ರೆ, ಅನುರೂಪ ಕೋನಗಳು F ಆಕಾರದಲ್ಲಿರ್ತಾವೆ. ಹಿಂಗೆ ತೆಗಿತಲ್ಲ ನೋಡಿ, F ಆಕಾರದಲ್ಲಿ ಇರ್ತಾವೆ. ಅನುರೂಪ ಕೋನಗಳು F ಆಕಾರದಲ್ಲಿರ್ತವೆ. ಏನು ತಿಳ್ಕೊಂಡು ಒಟ್ಟು ಒಂದು ಸಮಾಂತರ ಸರಳ ರೇಖೆಯನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ 8 ಕೋನ ಉಂಟಾಗುತ್ತವೆ. 1 2 7 8 ಹೊರಕೋನಗಳು, 3 4 6 5 ಒಳಕೋನಗಳು. ಮತ್ತು ಅನುರೂಪ ಕೋನ ಅಂದ್ರೆ ಛೇದಕ್ಕೆ ಒಂದೇ ಪಕ್ಕದಲ್ಲಿ ಒಂದು ಕೋನ ಬಿಟ್ಟು ಇನ್ನೊಂದು ಕೋನವನ್ನು ಅನುರೂಪ ಕೋನ ಎಂದು ಕರೆಯುತ್ತಾರೆ. ಮತ್ತೇನಪ್ಪ ಅಂದ್ರೆ ಇಲ್ಲಿ ಸಮಾಂತರ ರೇಖೆ ಒಳಕೋನಗಳು ಮತ್ತು ಕೋನ 3 + ಕೋನ 6 180 ಇರ್ತದೆ. ಕೋನ 4 + ಕೋನ 5 180 ಇರ್ತೈತಿ. ಏನಂದ್ರೆ ಎರಡು ಸಮಾಂತರ ಸರಳ ರೇಖೆಗಳನ್ನು ಒಂದು ಛೇದಕ ರೇಖೆ ಛೇದಿಸಿದಾಗ ಒಳಕೋನಗಳ ಮೊತ್ತ 180 ಆಗಿರುತ್ತದೆ. ಚಿತ್ರದಲ್ಲಿ ಕೋನ 3 + ಕೋನ 6 180, ಕೋನ 4 + ಕೋನ 5 180 ಆಗಿರುತ್ತದೆ. ನೆಕ್ಸ್ಟ್ ನೋಡ್ರಿ, ಪರ್ಯಾಯ ಕೋನಗಳು. ಒಳಕೋನಗಳಲ್ಲಿ ಒಂದು ಕೋನ ಬಿಟ್ಟು ಇನ್ನೊಂದು ಕೋನವನ್ನು ಪರ್ಯಾಯ ಕೋನಗಳೆಂದು ಕರೆಯುತ್ತಾರೆ. ಅಲ್ಟರ್ನೇಟ್ ಇಂಟೀರಿಯರ್ ಆ್ಯಂಗಲ್ ಅಂತಾರೆ ಇವಕ್ಕೆ. ಪರ್ಯಾಯ ಕೋನಗಳು ಯಾವಾಗಲೂ ಸಮವಾಗಿರುತ್ತವೆ. ಚಿತ್ರದಲ್ಲಿ ಕೋನ 5 = ಕೋನ 3, ಕೋನ 4 = ಕೋನ 6. ಪರ್ಯಾಯ ಕೋನಗಳು Z ಆಕಾರದಲ್ಲಿರುತ್ತವೆ. ನೋಡಿ, ಒಳಕೋನಗಳಲ್ಲಿ ಒಂದು ಕೋನ ಬಿಟ್ಟು ಇನ್ನೊಂದು ಕೋನ, ಒಳಕೋನಗಳಲ್ಲಿ ಒಂದು ಕೋನ ತೊಗೋತೀರಿ. ಒಳಕೋನದಾಗ 3 ಕೋನ 5, ಕೋನ 4 ಕೋನ 6 ಇವಕ್ಕಂತರ ಪರ್ಯಾಯ ಕೋನಗಳೆಂದು ಕರೆಯುತ್ತಾರೆ. ಪರ್ಯಾಯ ಕೋನ ಯಾವಾಗಲೂ Z ಆಕಾರದಲ್ಲಿರ್ತವೆ. ಪರ್ಯಾಯ ಕೋನ ಯಾವಾಗಲೂ Z ಆಕಾರದಲ್ಲಿರ್ತವೆ. ಪರ್ಯಾಯ ಕೋನಗಳು Z ಆಕಾರದಲ್ಲಿ ಇರುತ್ತವೆ. ನೆಕ್ಸ್ಟ್, ಶೃಂಗಾಭಿಮುಖ ಕೋನಗಳು. ಶೃಂಗಾಭಿಮುಖ ಕೋನಗಳು ಒಂದು ಬಿಂದುವಿನಲ್ಲಿ ಎರಡು ರೇಖೆಗಳು ಛೇದಿಸಿದಾಗ ಶೃಂಗಾಭಿಮುಖ ಕೋನಗಳು ಉಂಟಾಗುತ್ತವೆ. ಇವು ಯಾವಾಗಲೂ ಸಮವಾಗಿರುತ್ತವೆ. ಚಿತ್ರದಲ್ಲಿ ಕೋನ 1 = ಕೋನ 2 ಮತ್ತು 3 = ಕೋನ 4. ಹಿಂಗೆ ಇಂಟು ಟೈಪ್ ಒಂದು ಬಿಂದುವಿನಲ್ಲಿ ಛೇದಿಸಿದಾಗ ಶೃಂಗಾಭಿಮುಖ ಉಂಟಾಗ್ತವೆ. ಇವಕ್ಕೆ ಯಾವಾಗಲೂ ಸಮ ಇರ್ತವೆ. ಕೋನ 1 = ಕೋನ 2, ಕೋನ 3 = ಕೋನ 4. ಇವಕ್ಕೆ ಅಂತಾರೆ ಶೃಂಗಾಭಿಮುಖ ಕೋನಗಳು. ಮುಂದೇನು ಬರ್ತಪ್ಪ ಅಂದ್ರೆ ಸರಳ ಯುಗ್ಮಗಳು. ಸರಳ ಯುಗ್ಮಗಳು ಬರ್ತವೆ. ಲಿನಿಯರ್ ಫೇರ್. ಒಂದು ರೇಖೆಯ ಮೇಲೆ ಮತ್ತೊಂದು ರೇಖೆ ನಿಂತಾಗ ಆ ಎರಡೂ ಕೋನಗಳ ಮೊತ್ತ 180 ಇರುತ್ತದೆ. ಚಿತ್ರದಲ್ಲಿ ACB = ACD ಏನಿರ್ತದೆ, ಇದರಲ್ಲಿ ಒಂದು ರೇಖೆಯ ಮೇಲೆ ಮತ್ತೊಂದು ರೇಖೆ ನಿಂತಾಗ ಎರಡೂ ಕೋನಗಳ ಮೊತ್ತ 180 ಡಿಗ್ರಿ ಇರ್ತದೆ. ಇವಕ್ಕೆಂದು ಸರಳ ಯುಗ್ಮಗಳು ಅಂತ ಕರೀತಾರೆ. ನೆಕ್ಸ್ಟ್, ಒಂದು ತ್ರಿಕೋನದಲ್ಲಿ 3 ಕೋನಗಳ ಮೊತ್ತ ಯಾವಾಗಲೂ 180 ಕಾನ್ಸ್ಟೆಂಟ್. ಇದು ನೆನ್ಪಿಡ್ಬಾರಿ. ನೋಡಿ, ದೊಡ್ಡ ತ್ರಿಕೋನ ತಗೋ ಸಣ್ಣ ತಗೋ ಯಾವಾಗಲೂ ಚೇಂಜ್ ಆಗಲ್ಲ, ಕಾನ್ಸ್ಟೆಂಟ್ ಅದು. ಒಂದು ತ್ರಿಕೋನದಲ್ಲಿ 3 ಕೋನ ಮತ್ತು 180 ಇರ್ತದೆ. ಸಮ್ ಆಫ್ ದಿ ಟ್ರಯಾಂಗಲ್ ಈಸ್ 180 ಡಿಗ್ರಿ. ಚಿತ್ರದಲ್ಲಿ ಕೋನ A + ಕೋನ B + ಕೋನ C = 180 ಡಿಗ್ರಿ. ನೆಕ್ಸ್ಟ್, ಒಂದು ತ್ರಿಭುಜದಲ್ಲಿ ಹೊರಕೋನವು ಒಳವಿರುದ್ಧ ಕೋನಗಳ ಮೊತ್ತಕ್ಕೆ ಸಮವಾಗಿರುತ್ತದೆ. ACD = ABC + BAC.
ಹೊರಕೋನವು, ಈ ಹೊರಕೋನದಲ್ಲ, ಇವೆರಡೂ ಕೋನವು ಮತ್ತು ಇದು ಸಮವಾಗಿರ್ತವೆ. ಧನ್ಯವಾದಗಳು. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿರಿ.